ನಂದಿನಿ ಬ್ರ್ಯಾಂಡ್ ತುಪ್ಪದ ಹೆಸರಿನಲ್ಲಿ ನಕಲಿ ತುಪ್ಪ ಮಾರಾಟ ಮಾಡ್ತಾ ಇದ್ದಂತಹ ಮಾಫಿಯಾ ಒಂದನ್ನ ಪೊಲೀಸರು ಹೆಡೆಮುರಿ ಕಟ್ಟಿದ್ದಾರೆ. ಸಾಕಷ್ಟು ಜನ ಇದರಲ್ಲಿ ತೊಡಕೊಂಡು ಈ ಮಾಫಿಯಾವನ್ನ ಮಾಡ್ತಾ ಇದ್ರು. ತಮಿಳುನಾಡಿಗೆ ನಂದಿನಿ ತುಪ್ಪವನ್ನ ಸಾಗಿಸಿ ಅಲ್ಲಿ ಕಲಬೆರಕೆ ಮಾಡಿ ಮತ್ತೆ ವಾಪಸ್ ಬೆಂಗಳೂರಿಗೆ ತಂದು ಅದನ್ನ ಮಾರಾಟ ಮಾಡುವಂತ ಕೆಲಸ ಮಾಡ್ತಾ ಇದ್ರು. ಕೆಎಂಎಫ್ ವಿತರಕ ಮಹೇಂದ್ರ ಅನ್ನುವಂತ ವ್ಯಕ್ತಿ ಮತ್ತು ಆತನ ಪುತ್ರ ದೀಪಕ್, ಮುನಿರಾಜು, ಅಭಿಯಾರಸು ಇಷ್ಟು ಜನರನ್ನ ಬಂಧಿಸಿದ್ದಾರೆ ಪೊಲೀಸರು. ಸುಮಾರು 8,000 ಲೀಟರ್ ನಕಲಿ ತುಪ್ಪವನ್ನ ಕೂಡ ಪತ್ತೆ ಮಾಡಿದ್ದಾರೆ. ಕಲಬೆರಕೆ ತುಪ್ಪ, ಬೆಂಗಳೂರಿನಿಂದ ತಮಿಳುನಾಡಿಗೆ ಈ ತುಪ್ಪನ ಸಾಗಿಸ್ತಾ ಇದ್ರು. ಸಾಗಿಸಿ ಅಲ್ಲಿ ಕಲಬೆರಕೆ ಮಾಡಿ ಅದನ್ನ ಮತ್ತೆ ವಾಪಸ್ ನಂದಿನಿ ಬ್ರ್ಯಾಂಡ್ ಹೆಸರಲ್ಲಿ ಬೆಂಗಳೂರಿಗೆ ತಂದು ಮಾರಾಟ ಮಾಡುವಂತದ್ದು ನಡೀತಾ ಇತ್ತು. ನಾನಿದ್ದು ಆ ವೆಹಿಕಲ್ ಮತ್ತೆ ಯಾರು ಬೇಕು ಸ್ಟಾಫ್ ಕಳಿಸ್ಕೊಡ್ತೇನೆ. ಬಿಲ್ಡಿಂಗ್ ಒಂದು ಕಳಿಸ್ಕೊಡ್ತೇನೆ, ಆಯ್ತಾ. ಈ ನಂದಿನಿ ತುಪ್ಪದ ಕಾಟನ್ ಬಾಕ್ಸ್ ಇದೆಯಲ್ಲ, ಅವ್ರಿಗೆ ಬಾಕ್ಸ್ ಬರಬೇಕು. ತುಪ್ಪ ಇಲ್ಲ, ಅದು ಸಿಕ್ಕಿದೆ. ಈಗ ಇಲ್ಲಿಂದ ಪ್ರೊಡಕ್ಷನ್ ಅಂತಿದೆ. ಕೆಎಂಎಫ್ ವಿತರಕರೇ ಒಬ್ರು ಈ ಕೆಲಸ ಮಾಡ್ತಾ ಇದ್ದಂಥದ್ದು ಒಂದು ಮಾಫಿಯಾವೇ ಇದೆ. ಇದು ನಂದಿನಿ ತುಪ್ಪದ ಹೆಸರಿನಲ್ಲಿ ಕಳಪೆ ಬ್ರ್ಯಾಂಡ್ ತುಪ್ಪವನ್ನ ಕಲಬೆರಕೆ ಮಾಡಿ ಮಾರಾಟ ಮಾಡ್ತಾ ಇದ್ದಂಥದ್ದು. ಈ ಸಂಬಂಧ ಇದೀಗ ಪೊಲೀಸರು 4 ಆರೋಪಿಗಳನ್ನ ಬಂಧಿಸಿದ್ದಾರೆ. ತುಪ್ಪ ಇಲ್ಲ, ಅದು ಸಿಕ್ಕಿದೆ. ಈಗ ಇಲ್ಲಿಂದ ಪ್ರೊಡಕ್ಷನ್ ಅಂತಿದೆ. 4 ಆರೋಪಿಗಳು ಅಂಡರ್ ಆಗಿದ್ದಾರೆ. ಕೆಎಂಎಫ್ ವಿತರಕ ಮಹೇಂದ್ರ ಅನ್ನುವಂಥ ವ್ಯಕ್ತಿ, ಆತನ ಪುತ್ರ ದೀಪಕ್, ಮುನಿರಾಜು, ಅಭಿಯಾರಸು ಇಷ್ಟು ಜನರನ್ನ ಪೊಲೀಸರು ಬಂಧಿಸಿದ್ದಾರೆ. ಸುಮಾರು 8,000 ಲೀಟರ್ ನಕಲಿ ತುಪ್ಪ ಈ ಸಂದರ್ಭದಲ್ಲಿ ಸಿಕ್ಕಿದೆ. ತುಪ್ಪ ಇಲ್ಲ, ಅದು ಸಿಕ್ಕಿದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಪ್ರವೀಣ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಪ್ರವೀಣ್, ಈ ನಂದಿನಿ ತುಪ್ಪದ ಹೆಸರಲ್ಲಿ ಕೆಎಂಎಫ್ ವಿತರಕರೇ ಈ ರೀತಿ ನಕಲಿ ತುಪ್ಪವನ್ನ, ಕಲಬೆರಕೆ ತುಪ್ಪವನ್ನ ಮಾರಾಟ ಮಾಡ್ತಿರ್ತಕ್ಕಂಥದ್ದು, ಇದೊಂಥರ ಬೇಕು ಕಣ್ಮುಚ್ಕೊಂಡು ಹಾಲು ಕುಡ್ದಂಗೆ. ಕೆಎಂಎಫ್ ಅಲ್ಲಿ ಇನ್ನೂ ಎಷ್ಟು ಜನ ಈ ತರ ಇದ್ದಾರೆ? ಇದು ಒಂದ್ ರೀತಿ ತಿಂದ ಮನೆಗೆ ಉಂಡ ಮನೆಗೆ ಬಗೆಯುವ ಪರಮ ದ್ರೋಹ ಅಲ್ವಾ? ಪೊಲೀಸರು ಈ ಗ್ಯಾಂಗ್ ಅನ್ನ ಹೇಗೆ ಭೇದಿಸಿದ್ರು? ಇನ್ನಷ್ಟು ಕಡೆ ಈ ತರನೇ ಆಗ್ತಾ ಇದೆಯಾ? ಏನೆಲ್ಲ ಡೀಟೇಲ್ಸ್ ಇದೆ? ಈಗಾಗಲೇ ಈ ಕುತಂತ್ರಕ್ಕೆ ಏನು ಸಿಸಿಬಿ ಪೊಲೀಸರು ನಡೆಸಿದ್ರು. ಈಗಾಗಲೇ ಈ ಕುತಂತ್ರಕ್ಕೆ ಏನು ಸಿಸಿಬಿ ಪೊಲೀಸರು ಬ್ರೇಕ್ ಅನ್ನ ಹಾಕಿರುವಂತದ್ದು, ಅಂದ್ರೆ ತೆರೆಯನ್ನ ಹಿಡಿದಿರುವಂತದ್ದು. ಯಾಕಂತ ಹೇಳಿದ್ರೆ ಒಂದಷ್ಟು 4 ತಮಿಳುನಾಡಿಗೆ ಏನು ನಂದಿನಿ ತುಪ್ಪವನ್ನು ತಗೊಂಡೋಗಿ ಅಲ್ಲೊಂದಿಷ್ಟು ಕಲಬೆರಕೆಯನ್ನ ಮಾಡಿಬಿಟ್ಟು ಅದನ್ನ ಸ್ಟೇಟಸ್ ಅನ್ನ ಅಂದ್ರೆ ಅಂಟಿಸ್ಬಿಟ್ಟು ಸ್ಟಿಕ್ಕರ್ನ ಅಂಟಿಸ್ಬಿಟ್ಟು ನಂದಿನಿ ತುಪ್ಪ ಇದೆ ಎನ್ನುವಂಥದ್ದನ್ನ ಮಾರಾಟವನ್ನ ಬೆಂಗಳೂರಲ್ಲಿ ಮಾಡ್ತಾ ಇದ್ರು. ಸೊ ಇವರ ಒಂದು ಕುತಂತ್ರದ ಶೆಡ್ ಎಲ್ಲಿತ್ತು ಅಂತ ಹೇಳಿದ್ರೆ ಚಾಮರಾಜನಗರ ಮಾಡ್ತಾ ಇದ್ರು. ಸೊ ಇವರ ಒಂದು ಕುತಂತ್ರದ ಶೆಡ್ ಎಲ್ಲಿತ್ತು ಅಂತ ಹೇಳಿದ್ರೆ ಚಾಮರಾಜನಗರ 1.5 ಕೋಟಿ ಮೌಲ್ಯದ 8,000 ಲೀಟರ್ ನಂದಿನಿ ತುಪ್ಪವನ್ನು ಪೊಲೀಸರು ವಶಕ್ಕೆ ಪಡೆದುಕೊಂಡಿರುವಂತದ್ದು. ಈಗಾಗಲೇ ತನಿಖೆಯನ್ನು ಕೂಡ ಚುರುಕುಗೊಳಿಸಿದ್ದಾರೆ. ಸೊ ಇದರ ಹಿಂದೆ ಯಾರಿದ್ದಾರೆ, ಇದರಿಂದ ಕುಮ್ಮಕ್ಕಿ ಯಾರು? ಯಾಕಂತ ಹೇಳಿದ್ರೆ ನಂದಿನಿ ಏನು ಬ್ರಾಂಡ್ ಅನ್ನ ಡಿಸ್ಟ್ರಿಬ್ಯೂಟರ್ ಏನೋ ಇದ್ರ ಮಹೇಂದ್ರ ಅವರೇ ಇದರ ಕೂತು ಆರೋಪಿ ಆಗಿರೋದ್ರಿಂದ ಎಲ್ಲೋ ಒಂದ್ ಕಡೆ ಕಾಣದ ಕೈಗಳು ಇವರಿಗೆ ಸಪೋರ್ಟ್ ಮಾಡಿದ್ವಾ, ಎಲ್ಲೋ ಒಂದ್ ಕಡೆ ನಂದಿನಿ ತುಪ್ಪಕ್ಕೆ ಒಂದು ಮಸಿ ಬಳಿಯುವಂತ ಕೆಲಸವನ್ನು ಮಾಡಿದ್ವಾ ಎನ್ನುವಂಥದ್ದನ್ನ ತನಿಖೆಯನ್ನು ಕೂಡ ಈಗಾಗಲೇ ಚುರುಕುಗೊಳಿಸಿದರೆ ಸಿಸಿಬಿ ಪೊಲೀಸರು ಈಗಾಗಲೇ ತನಿಖೆಯನ್ನು ಚುರುಕುಗೊಳಿಸಿ ಒಂದಿಷ್ಟು 4 ಆರೋಪಿಗಳ ಜೊತೆಗೆ ಅವರಿಂದ ಯಾರಿದ್ದಾರೆ, ಇವ್ರಿಗೆಲ್ಲ ಯಾರು ಸಪೋರ್ಟ್ ಮಾಡ್ತಾ ಇದ್ರು, ಇದಷ್ಟೇ ಅಲ್ಲದೆ ಇನ್ನು ಎಲ್ಲೆಲ್ಲಿ ಇವರ ಏನು ಕುತಂತ್ರಗಳು ನಡೀತಾ ಇದ್ವು ಎನ್ನುವಂಥದ್ದು ಈಗಾಗಲೇ ತನಿಖೆಯಿಂದ ಬಯಲಾಗಬೇಕಾಗಿದೆ. ಈಗಾಗಲೇ ಪೊಲೀಸರು ಕೂಡ ತನಿಖೆಯನ್ನು ಚುರುಕುಗೊಳಿಸಿ ಈಗಾಗಲೇ 4 ಆರೋಪಿಗಳನ್ನ ಪೊಲೀಸರು ಅಂಧರ್ ಮಾಡಿರುವಂತದ್ದು. ಶ್ರೀಲಕ್ಷ್ಮಿ. ಆಲ್ ರೈಟ್, ಥ್ಯಾಂಕ್ ಯು ಪ್ರವೀಣ್ ಡೀಟೇಲ್ಸ್ಗಾಗಿ. ನಂದಿನಿ ಬ್ರ್ಯಾಂಡ್ ತುಪ್ಪದ ಹೆಸರಿನಲ್ಲಿ ನಕಲಿ ತುಪ್ಪ ಮಾರಾಟ ಮಾಡ್ತಾ ಇದ್ದಂತಹ ಮಾಫಿಯಾ ಒಂದನ್ನ ಪೊಲೀಸರು ಹೆಡೆಮುರಿ ಕಟ್ಟಿದ್ದಾರೆ. ಸಾಕಷ್ಟು ಜನ ಇದರಲ್ಲಿ ತೊಡಕೊಂಡು ಈ ಮಾಫಿಯಾವನ್ನ ಮಾಡ್ತಾ ಇದ್ರು. ತಮಿಳುನಾಡಿಗೆ ನಂದಿನಿ ತುಪ್ಪವನ್ನ ಸಾಗಿಸಿ ಅಲ್ಲಿ ಕಲಬೆರಕೆ ಮಾಡಿ ಮತ್ತೆ ವಾಪಸ್ ಬೆಂಗಳೂರಿಗೆ ತಂದು ಅದನ್ನ ಮಾರಾಟ ಮಾಡುವಂತ ಕೆಲಸ ಮಾಡ್ತಾ ಇದ್ರು. ಕೆಎಂಎಫ್ ವಿತರಕ ಮಹೇಂದ್ರ ಅನ್ನುವಂತ ವ್ಯಕ್ತಿ ಮತ್ತು ಆತನ ಪುತ್ರ ದೀಪಕ್, ಮುನಿರಾಜು, ಅಭಿಯಾರಸು ಇಷ್ಟು ಜನರನ್ನ ಬಂಧಿಸಿದ್ದಾರೆ ಪೊಲೀಸರು. ಸುಮಾರು 8,000 ಲೀಟರ್ ನಕಲಿ ತುಪ್ಪವನ್ನ ಕೂಡ ಪತ್ತೆ ಮಾಡಿದ್ದಾರೆ. ಕಲಬೆರಕೆ ತುಪ್ಪ, ಬೆಂಗಳೂರಿನಿಂದ ತಮಿಳುನಾಡಿಗೆ ಈ ತುಪ್ಪನ ಸಾಗಿಸ್ತಾ ಇದ್ರು.
ಸಾಗಿಸಿ ಅಲ್ಲಿ ಕಲಬೆರಕೆ ಮಾಡಿ ಅದನ್ನ ಮತ್ತೆ ವಾಪಸ್ ನಂದಿನಿ ಬ್ರ್ಯಾಂಡ್ ಹೆಸರಲ್ಲಿ ಬೆಂಗಳೂರಿಗೆ ತಂದು ಮಾರಾಟ ಮಾಡುವಂತದ್ದು ನಡೀತಾ ಇತ್ತು. ನಾಳೆ ಆ ವೆಹಿಕಲ್ ಮತ್ತೆ ಯಾರು ಬೇಕು ಸ್ಟಾಫ್ ಕಳಿಸ್ಕೊಡ್ತೇನೆ. ಆಯ್ತು, ಬಿಲ್ಡಿಂಗ್ ಒಂದು ಕಳಿಸ್ಕೊಡ್ತೇನೆ. ಆಯ್ತಾ? ಈ ನಂದಿನಿ ತುಪ್ಪದ ಕಾಟನ್ ಬಾಕ್ಸ್ ಇದೆಯಲ್ಲ, ಅವ್ರಿಗೆ ಬಾಕ್ಸ್ ಬರಬೇಕು. ತುಪ್ಪ ಇಲ್ಲ, ಅದು ಸಿಕ್ಕಿದೆ. ಈಗ ಇಲ್ಲಿಂದ ಪ್ರೊಡಕ್ಷನ್ ಅಂತಿದೆ. ಕೆಎಂಎಫ್ ವಿತರಕರೇ ಒಬ್ರು ಈ ಕೆಲಸ ಮಾಡ್ತಾ ಇದ್ದಂಥದ್ದು ಒಂದು ಮಾಫಿಯಾವೇ ಇದೆ. ಇದು ನಂದಿನಿ ತುಪ್ಪದ ಹೆಸರಿನಲ್ಲಿ ಕಳಪೆ ಬ್ರ್ಯಾಂಡ್ ತುಪ್ಪವನ್ನ ಕಲಬೆರಕೆ ಮಾಡಿ ಮಾರಾಟ ಮಾಡ್ತಾ ಇದ್ದಂಥದ್ದು. ಈ ಸಂಬಂಧ ಇದೀಗ ಪೊಲೀಸರು 4 ಆರೋಪಿಗಳನ್ನ ಬಂಧಿಸಿದ್ದಾರೆ. ತುಪ್ಪ ಇಲ್ಲ, ಈಗ ಇಲ್ಲಿಂದ ಪ್ರೊಡಕ್ಷನ್ ಅಂತಿದೆ. 4 ಆರೋಪಿಗಳು ಅಂಡರ್ ಆಗಿದ್ದಾರೆ. ಕೆಎಂಎಫ್ ವಿತರಕ ಮಹೇಂದ್ರ ಅನ್ನುವಂಥ ವ್ಯಕ್ತಿ, ಆತನ ಪುತ್ರ ದೀಪಕ್, ಮುನಿರಾಜು, ಅಭಿಯಾರಸು, ಇಷ್ಟು ಜನರನ್ನ ಪೊಲೀಸರು ಬಂಧಿಸಿದ್ದಾರೆ. ಸುಮಾರು 8,000 ಲೀಟರ್ ನಕಲಿ ತುಪ್ಪ ಈ ಸಂದರ್ಭದಲ್ಲಿ ಸಿಕ್ಕಿದೆ. ತುಪ್ಪ ಇಲ್ಲ, ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಪ್ರವೀಣ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಪ್ರವೀಣ್, ಈ ನಂದಿನಿ ತುಪ್ಪದ ಹೆಸರಲ್ಲಿ ಕೆಎಂಎಫ್ ವಿತರಕರೇ ಈ ರೀತಿ ನಕಲಿ ತುಪ್ಪವನ್ನ ಕಲಬೆರಕೆ ತುಪ್ಪವನ್ನ ಮಾರಾಟ ಮಾಡ್ತಿರ್ತಕ್ಕಂಥದ್ದು ಇದೊಂಥರ ಬೇಕು ಕಣ್ಮುಚ್ಕೊಂಡು ಹಾಲು ಕುಡ್ದಂಗೆ. ಕೆಎಂಎಫ್ ಅಲ್ಲಿ ಇನ್ನೂ ಎಷ್ಟು ಜನ ಈ ತರ ಇದ್ದಾರೆ? ಇದು ಒಂದ್ ರೀತಿ ತಿಂದ ಮನೆಗೆ ಉಂಡ ಮನೆಗೆ ಬಗೆಯುವ ಪರಮ ದ್ರೋಹ ಅಲ್ವಾ? ಪೊಲೀಸರು ಈ ಗ್ಯಾಂಗ್ ಅನ್ನ ಹೇಗೆ ಭೇದಿಸಿದ್ರು? ಇನ್ನಷ್ಟು ಕಡೆ ಈ ತರನೇ ಆಗ್ತಾ ಇದೆಯಾ? ಏನೆಲ್ಲ ಡೀಟೇಲ್ಸ್ ಇದೆ? ಈಗಾಗಲೇ ಈ ಕುತಂತ್ರಕ್ಕೆ ಏನು ಸಿಸಿಬಿ ಪೊಲೀಸರು ನಡೆಸಿದ್ರು. ಈಗಾಗಲೇ ಈ ಕುತಂತ್ರಕ್ಕೆ ಏನು ಸಿಸಿಬಿ ಪೊಲೀಸರು ಬ್ರೇಕ್ ಅನ್ನ ಹಾಕಿರುವಂತದ್ದು, ಅಂದ್ರೆ ತೆರೆಯನ್ನ ಹಿಡಿದಿರುವಂತದ್ದು. ಯಾಕಂತ ಹೇಳಿದ್ರೆ ಒಂದಷ್ಟು 4 ತಮಿಳುನಾಡಿಗೆ ಏನು ನಂದಿನಿ ತುಪ್ಪವನ್ನು ತಗೊಂಡೋಗಿ ಒಂದಿಷ್ಟು ಕಲಬೆರಕೆಯನ್ನ ಮಾಡಿಬಿಟ್ಟು ಅದನ್ನ ಸ್ಟೇಟಸ್ ಅನ್ನ ಅಂದ್ರೆ ಅಂಟಿಸ್ಬಿಟ್ಟು ಸ್ಟಿಕ್ಕರ್ ಅಂಟಿಸ್ಬಿಟ್ಟು ನಂದಿನಿ ತುಪ್ಪ ಇದು ಎನ್ನುವಂಥದ್ದನ್ನ ಮಾರಾಟವನ್ನ ಬೆಂಗಳೂರಲ್ಲಿ ಮಾಡ್ತಾ ಇದ್ರು. ಸೊ ಇವರ ಒಂದು ಕುತಂತ್ರದ ಶೆಡ್ ಎಲ್ಲಿತ್ತು ಅಂತ ಹೇಳಿದ್ರೆ ಚಾಮರಾಜನಗರ ಮಾಡ್ತಾ ಇದ್ರು. ಸೊ ಇವರ ಒಂದು ಕುತಂತ್ರದ ಶೆಡ್ ಎಲ್ಲಿತ್ತು ಅಂತ ಹೇಳಿದ್ರೆ ಚಾಮರಾಜನಗರ 1.5 ಕೋಟಿ ಮೌಲ್ಯದ 8,000 ಲೀಟರ್ ನಂದಿನಿ ತುಪ್ಪವನ್ನು ಪೊಲೀಸರು ವಶಕ್ಕೆ ಪಡೆದುಕೊಂಡಿರುವಂತದ್ದು. ಈಗಾಗಲೇ ತನಿಖೆಯನ್ನು ಕೂಡ ಚುರುಕುಗೊಳಿಸಿದ್ದಾರೆ. ಸೊ ಇದರ ಹಿಂದೆ ಯಾರಿದ್ದಾರೆ, ಇದರಿಂದ ಕುಮ್ಮಕ್ಕಿ ಯಾರು? ಯಾಕಂತ ಹೇಳಿದ್ರೆ ನಂದಿನಿ ಏನು ಬ್ರಾಂಡ್ ಅನ್ನ ಡಿಸ್ಟ್ರಿಬ್ಯೂಟರ್ ಇದರ ಮಹೇಂದ್ರ ಅವರೇ ಇದರ ಕೂತು ಆರೋಪಿ ಆಗಿರೋದ್ರಿಂದ ಎಲ್ಲ ಒಂದ್ ಕಡೆ ಕಾಣದ ಕೈಗಳು ಇವರಿಗೆ ಸಪೋರ್ಟ್ ಮಾಡಿದ್ವಾ, ಎಲ್ಲ ಒಂದ್ ಕಡೆ ನಂದಿನಿ ತುಪ್ಪಕ್ಕೆ ಒಂದು ಮಸಿ ಬಳಿಯುವಂತ ಕೆಲಸವನ್ನು ಮಾಡಿದ್ವಾ ಎನ್ನುವಂಥದ್ದನ್ನ ತನಿಖೆಯನ್ನು ಕೂಡ ಈಗಾಗಲೇ ಚುರುಕುಗೊಳಿಸಿದ್ದಾರೆ. ಸಿಸಿಬಿ ಪೊಲೀಸರು ಈಗಾಗಲೇ ತನಿಖೆಯನ್ನು ಚುರುಕುಗೊಳಿಸಿ ಒಂದಿಷ್ಟು 4 ಆರೋಪಿಗಳ ಜೊತೆಗೆ ಅವರಿಂದ ಯಾರಿದ್ದಾರೆ, ಇವ್ರಿಗೆಲ್ಲ ಯಾರು ಸಪೋರ್ಟ್ ಮಾಡ್ತಾ ಇದ್ರು, ಇದಷ್ಟೇ ಅಲ್ಲದೆ ಇನ್ನು ಎಲ್ಲೆಲ್ಲಿ ಇವರ ಏನು ಕುತಂತ್ರಗಳು ನಡೀತಾ ಇದ್ವು ಎನ್ನುವಂಥದ್ದು ಈಗಾಗಲೇ ತನಿಖೆಯಿಂದ ಬಯಲಾಗಬೇಕಾಗಿದೆ. ಈಗಾಗಲೇ ಪೊಲೀಸರು ಕೂಡ ತನಿಖೆಯನ್ನು ಚುರುಕುಗೊಳಿಸಿ ಈಗಾಗಲೇ 4 ಆರೋಪಿಗಳನ್ನ ಪೊಲೀಸರು ಅಂಡರ್ ಮಾಡಿರುವಂತದ್ದು. ಶ್ರೀಲಕ್ಷ್ಮಿ. ಆಲ್ ರೈಟ್, ಥ್ಯಾಂಕ್ ಯು ಪ್ರವೀಣ್ ಡೀಟೇಲ್ಸ್ಗಾಗಿ.